ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಯುಗಾದಿ ಸ್ಪೆಷಲ್ ಅಂತ ಹೇಳಿ ಕಾಯಿ ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಕಾಯಿ ಹೋಳಿಗೆ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಸೊ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಯುಗಾದಿ ಸ್ಪೆಷಲ್ ಸೊ ಕಾಯಿ ಹೋಳಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಬರೋಣ. ತುಂಬಾ ಸಾಫ್ಟ್ ಆಗಿರುವಂಥ ತುಂಬಾ ರುಚಿಯಾಗಿರುತ್ತೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಬರೋಣ. ಸೊ ಬನ್ನಿ ಫ್ರೆಂಡ್ಸ್, ಕಾಯಿ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾನಿಲ್ಲಿ ಕನಕನ ರೆಡಿ ಮಾಡಿ ತೊಗೊಳ್ತಾ ಇದ್ದೀನಿ. ಒಂದು 2 ಅವರ್ ಆದರೂ ನೆನೆಸ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಕಾಯಿ ಹೋಳಿಗೆಗಳು ರೆಡಿ ಆಗುತ್ತೆ. ಸೊ 1 ಕಪ್ ಪೂರ್ತಿಯಾಗಿ ನಾನು ಮೈದಾನ ತಗೊಳ್ತಾ ಇದ್ದೀನಿ. ಒಂದು ಕಾಯಿ ಇಲ್ಲ 1.5 ಕಾಯಿ ಏನಿರುತ್ತೆ, ತೆಂಗಿನಕಾಯಿ 1.5 ತೆಂಗಿನಕಾಯಿ, ಒಂದು ಫುಲ್ಲು ಒಂದು ಹಾಫ್ ಕಾಯಿ ಒಬ್ಬಟ್ಟನ್ನ ಮಾಡ್ಕೋತಾ ಇದ್ದೀನಿ ನಾನು. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರೋವಂಥ ಕನಕನ ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ ಮೈದಾಗೆ 1 ಕಪ್ ಫುಲ್ಲಾಗಿ ಚಿರೋಟಿ ರವೆನ ತಗೊಂಡ್ರೆ ನಮಗೆ ಕಾಯಿ ಹೋಳಿಗೆ ಅನ್ನೋದು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮೈದಾ ಜಾಸ್ತಿ ತಿನ್ನಬಾರ್ದು ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಮೈದಾ ಕಡಿಮೆ ಅಂದರೆ ಸ್ವಲ್ಪ ಕಡಿಮೆನೇ ಇದೆ. ಫುಲ್ ಕಪ್ಪಾಗಿ ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ, ಒಂದೇ 1 ಪಿಂಚ್ ಆಗೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಕೋಬೋದು. ಒಂದ್ಸರಿ ಎಲ್ಲನೂ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸ್ವಲ್ಪ ಹಾಕಿ ನಾದ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಸಾಫ್ಟಾಗಿ ನಾದ್ಕೋತಾ ಇದ್ದೀನಿ. ತುಂಬಾ ಸಾಫ್ಟಾಗಿರಬೇಕು. ಮತ್ತು ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇಡ್ಸುತ್ತೆ ನೋಡಿ. ಇಷ್ಟಿಷ್ಟು ನೀರು ಹಾಕಿ ನಾದ್ಕೊಳ್ಬೇಕು. ಸೊ ನೀರು ಜಾಸ್ತಿ ಆದರೂ ಏನು ಇದ್ದಿಲ್ಲ. ಇದು ರವೆ ಚೆನ್ನಾಗಿ ಹರಕೊಂಡು ಮತ್ತು ಸಾಫ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ಫಸ್ಟ್ ಮುರಿದಾಗ ಈ ರೀತಿಯಾಗಿ ಇರಬೇಕು. ಆಮೇಲೆ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಕರೆಕ್ಟಾಗಿ ಒಂದು ಕಾಲು ಕಪ್ ಆಗೋಷ್ಟು ನೀರು ಇಡಿಸುತ್ತೆ. ನೀವು ಎಷ್ಟು ಹಿಟ್ಟು ನಾದ್ಕೋತಾ ಇದ್ದೀರಾ ಅದರ ಮೇಲೆ ನೀರು ಹಾಕ್ಕೊಳ್ಬೋದು. ಸೊ ಅಳತೆ ಗೊತ್ತಾಗ್ಬಿಡುತ್ತೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಕುಟ್ಟಿ ನಾದ್ಕೋಬೇಕು. ತೋರಿಸ್ತೀನಿ ನಾನು. ಸ್ವಲ್ಪನೇ ನೀರು ಹಾಕಿ ತುಂಬಾ ಸಾಫ್ಟಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಮತ್ತೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಳ್ಳೋದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಗತ್ತೆ. ಹಾಗೆ ನೀಟಾಗಿ ನಾದ್ಕೊಂಡು ಈ ರೀತಿಯಾಗಿ ಬೆಣ್ಣೆ ಥರ ಸಾಫ್ಟಾಗಿರಬೇಕು ಹಿಟ್ಟು. ಸೊ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಒಳ್ಳೆ ರೀತಿ ನಾದ್ಕೊಂಡ್ರೆ 1 ಅವರು ಇಲ್ಲ ಒಂದು ಅರ್ಧ ಗಂಟೆ ಇಟ್ಟು ಕೂಡ ಒಬ್ಬಟ್ಟನ್ನ ಮಾಡ್ಕೋಬೋದು. ಒಂದು ಪ್ಲೇಟ್ನ ಮುಚ್ಚಿ ಸೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಬೌಲಲ್ಲಿ ಕೂಡ ನೋಡ್ಬೋದು ನೀವು. ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಹಿಟ್ಟು ಒಣಗದೇ ಇರೋ ಹಾಗೆ ಚೆನ್ನಾಗಿ ಈ ರೀತಿ ನಾದ್ಕೊಂಡು ನಾವು ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ. ಇದು ಚೆನ್ನಾಗಿ ನೆನೆಯೋಷ್ಟರಲ್ಲಿ ಇದಕ್ಕೆ ಬೇಕಾಗಿರೋವಂಥ ಹೂರಣ ನಾವು ರೆಡಿ ಮಾಡ್ಕೊಳ್ಳೋಣ. ಕಾಯಿ ಹೂರಣ ನೆನೀತಾ ಇಲ್ಲಿ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಪಕ್ಕ ಎತ್ತಿಕೊಂಡ್ಬಿಡೋಣ. ಅಷ್ಟರಲ್ಲಿ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಹೋಳಿಗೆಗೆ ನಾನು ಒಂದು ಪೂರ್ತಿಯಾಗಿ ದೊಡ್ಡ ಕಾಯಿನ ತೊಗೊಂಡಿದ್ದೀನಿ. ಆ ಕಾಯಿ ಪೂರ್ತಿ ತೊಗೊಂಡು ನಾನು ತುರಿದು ತೆಗೆದಿಟ್ಟಿದ್ದೀನಿ. ಸೊ 1.5 ಕಪ್ ಆಗೋಷ್ಟು ಕಾಯಿ ತುರಿ ಆಗುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ನಾವು ಪೇಸ್ಟ್ ಅಂದರೆ ಪುಡಿ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಡ್ರೈ ಪುಡಿ ಹಾಗೇ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕಿ ಸೊ ಎಲ್ಲನೂ 1.5 ಕಪ್ ಆಗೋಷ್ಟು ಕೊಬ್ಬರಿ ಎಲ್ಲನೂ ತರ್ತರಿಯಾಗಿ ನಾವು ಸ್ವಲ್ಪ ಪುಡಿ ಮಾಡಿ ತಗೊಳ್ಳೋಣ. ಸ್ವಲ್ಪ ಹಾಕಿ ಪುಡಿ ಮಾಡ್ಕೊಂಡ್ಬಿಡೋಣ. ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಇರಬೇಕು ಸಾಫ್ಟಾಗಿ. ಆವಾಗ ನಮ್ಗೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು. ಇವಾಗ ಮುಕ್ಕಿರೋಂಥ ಎಲ್ಲ ಕೊಬ್ಬರಿನೂ ಮತ್ತು ಇದೇ ರೀತಿ ಪುಡಿನ ಮಾಡಿಕೊಂಡು ಸೊ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಸೊ ಅಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ನೆಂದಿರುತ್ತೆ ನೋಡಿ. 1 ಕಪ್ ಆಯಿತು ನನಗೆ. 1.5 ಕಪ್ ಕೊಬ್ಬರಿ ತುರಿಗೆ ಸೊ ರುಬ್ಕೊಂಡ್ರೆ 1 ಕಪ್ ಆಗುವಷ್ಟು ಕಾಯಿ ತುರಿನ ಸಿಗುತ್ತೆ. ಇದು ದಪ್ಪ ಬಲ್ತಿರೋಂಥ 1 ಕಾಯಿನ ತೊಗೊಂಡು ತುರಿದು ಇವಾಗ ಪುಡಿ ಮಾಡಿ ತೊಗೊಂಡಿದ್ದಾಯಿತು. ಸೊ ಬನ್ನಿ ಇವಾಗ ಬೆಲ್ಲನ ಎಷ್ಟು ತೊಗೊಳ್ಬೇಕು ಅಂಥೇಳಿ ಸೊ ನೋಡ್ಕೊಳ್ಳೋಣ. ಇಲ್ಲಿ ಕನಕ ಕೂಡ ಚೆನ್ನಾಗಿ ನೆಂದಿದೆ. ಹಾಗೆಯೇ ನಾನಿಲ್ಲಿ ಎಲ್ಲವೂ ರೆಡಿ ಮಾಡಿ ತೊಗೊಂಡಿದ್ದೀನಿ. ಸೊ ನೋಡ್ಬೋದು. ಇವಾಗ ಬೇಗನೆ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಹಿಟ್ಟು ಕೂಡ ಆಲ್ಮೋಸ್ಟ್ ನೆಂದು ಹೋಗಿದೆ. ಚೆನ್ನಾಗಿ 2-3 ಅವರ್ ನೆಂದಿದೆ ಹಿಟ್ಟು. ಸೊ ನಾನಿವಾಗ ಬೆಲ್ಲದ ಕರಗಿಸ್ಕೋಬೇಕಾಗತ್ತೆ. ಸೊ ಬೆಲ್ಲ ನಾನು 1 ಕಪ್ ಕೊಬ್ಬರಿ ತುರಿಗೆ 3/4 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸರಿ ಹೋಗುತ್ತೆ.
ಗ್ಯಾಸ್ ಆನ್ ಮಾಡಿ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಕಡಾಯಿ. ಸೊ ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹುರಿದು ತಗೊಳ್ತೀನಿ. ಗಸಗಸೆ ಹಾಕೋದ್ರಿಂದ ಕಾಯಿ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ, ಮಧ್ಯೆ ಒಂದೊಂದು ಸಿಕ್ಕಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಚಟ್ಪಟ ಅನ್ನೋವರೆಗೂ ಚೆನ್ನಾಗಿ ಸೀಳಿಸ್ಕೊಳ್ಳೋಣ. ಇದು ಆಗಿದೆ, ಸೊ ಇದನ್ನು ತೆಗೆದುಬಿಡೋಣ. ಪ್ಲೇಟಲ್ಲಿ ತೆಗೆದಿಟ್ಟೋಣ. ಇದೇ ಕಡಾಯಲ್ಲಿ ನಾನು ಬೆಲ್ಲನ ಹಾಕಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಜಸ್ಟ್ ಪಾಕ ಏನು ಮಾಡ್ಕೊಳ್ಳೋದು ಬೇಡ, ಬೆಲ್ಲನ ಸೋದಿಸ್ಕೊಳ್ಳೋದಕ್ಕೋಸ್ಕರ ನಾನು 1-2-3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನೋಡ್ಬೋದು. ಸೊ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕಿ ಬೆಲ್ಲನ ಕರಗಿಸ್ಕೊಂಡು ಸೋದಿಸ್ಕೊಂಡು ತಗೊಳ್ಳೋಣ. ಸೊ ಇಷ್ಟು ಬೆಲ್ಲ ಹಾಕೊಳ್ಳೋದ್ರಿಂದ ನಮಗೆ ಸಿಹಿ ಕರೆಕ್ಟಾಗಿರುತ್ತೆ. ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಟು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗಿದೆ. ಸೊ ಇವಾಗ ಇದನ್ನು ಸೋದಿಸ್ಕೊಳ್ಳೋಣ, ಏನಾದರೂ ಕಸ ಇರುತ್ತೆ. ಹಾಗಾಗಿ ಸೊ ಬೆಲ್ಲನ ಆದಷ್ಟು ನಾನು ಸೋದಿಸೇ ತಗೊಳ್ತೀನಿ. ಸೊ ಇಷ್ಟು ಚೆನ್ನಾಗಿರೋಂಥ ಅಡುಗೆನ ಮಾಡಿ ಏನೆಲ್ಲಾದರೂ ಒಂದು ಕಲ್ಲು ಏನಾದರೂ ಸಿಕ್ಕಿದ್ರೆ ಸೊ ತಿನ್ನೋದಕ್ಕಾಗಲ್ಲ. ಹಾಗಾಗಿ ನಾನು ಸೋದಿಸೇ ತಗೊಳ್ತೀನಿ ಬೆಲ್ಲನ. ಕರಗಿದೆ. ಸೊ ನಾನು ಇದನ್ನು ಸೋದಿಸಿ ತಗೊಳ್ತಾ ಇದ್ದೀನಿ. ನೋಡಿ ಈ ಥರ ಸೋದಿಸಿ ಮತ್ತು ಇದೇ ಕಡೆನ ಒಂದ್ಸರಿ ವಾಶ್ ಮಾಡಿಕೊಂಡು ಮತ್ತು ಇದೇ ಕಡಾಯಲ್ಲಿ ಹೂರಣ ರೆಡಿ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಫ್ರೆಂಡ್ಸ್, ಕಸ ಕಡ್ಡಿ ಆ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ಬೆಲ್ಲನ ಸೋದಿಸಿ ತೊಗೊಂಡಿದ್ದೀನಿ. ಇದೇ ಕಡಾಯಲ್ಲಿನೇ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಬೆಲ್ಲದ ನೀರನ್ನ ಹಾಕಿ ಒಂದು ಕುದಿ ಬರೋವರೆಗೂ ಎಲ್ಲ ಕುದೀತಾ ಇದೆ. ಸೊ ಈ ಥರ ಕುದಿಯೋದು ಇದ್ದರೆ ಸಾಕು. ಸೊ ನಾವು ಜಾಸ್ತಿ ಇದಕ್ಕೆ ಪಾಕ ಏನು ಮಾಡ್ಕೊಳ್ಬಾರ್ದು. ಇವಾಗ ಈ ಕೊಬ್ಬರಿ ಏನು ನಾವು ಎಲ್ಲನೂ ಪುಡಿ ಮಾಡಿಟ್ಟಿದ್ದೀವೋ ಸೊ ಕೊಬ್ಬರಿನ ಸೇರಿಸ್ಕೊಳ್ಳೋಣ. ಒಂದ್ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ, ಕೊಬ್ಬರಿ ಮತ್ತು ಬೆಲ್ಲ ಎಲ್ಲನೂ. ಸೊ ಜಾಸ್ತಿ ಗಟ್ಟಿ ಮಾಡ್ಕೊಳ್ಬಾರ್ದು, ಸಾಫ್ಟಾಗಿರಬೇಕು ನಮಗೆ ಹೂರಣ. ಅವಾಗೇ ನಮಗೆ ಕಾಯಿ ಹೋಳಿಗೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಬೆಲ್ಲದ ನೀರು ಕರೆಕ್ಟಾಗಿ ಆಗಿದೆ. ಒಂಚೂರು ನೀರು ಅಂಶ ಏನಿರುತ್ತೆ ಕೊಬ್ಬರಿಯಲ್ಲಿ ಅದೊಂಚೂರು ಡ್ರೈ ಮಾಡಿಕೊಂಡ್ರೆ ಸಾಕು. ಸೊ ಎಲ್ಲನೂ ಮಿಕ್ಸ್ ಮಾಡಿ ಆಗಿದೆ. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಹಾಗೆ ಏಲಕ್ಕಿ ಪುಡಿ, ಕುಟ್ಟಿ ಪುಡಿ ಮಾಡಿದ್ದೀನಿ. ಫ್ರೆಶ್ ಏಲಕ್ಕಿ ಪುಡಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಹಾಗೆ ಗಸಗಸೆ ಏನು ಹುರಿದಿಟ್ಟಿದ್ವೋ ಸೊ ಗಸಗಸೆನೂ ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ನೀರಂಶ ಏನಿದೆ ಎಲ್ಲನೂ ಡ್ರೈ ಆಗೋವರೆಗೂ ನಾವು ಹೂರಣನ ರೆಡಿ ಮಾಡಿ ತೊಗೊಳ್ಳೋಣ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಆರಿಸ್ಕೊಂಡಾದ್ಮೇಲೆ ಒಬ್ಬಟ್ಟು ಮಾಡಿಕೊಂಡ್ರೆ ಆಯಿತು. ಹೂರಣ ಮಾಡ್ಕೊಳ್ಳೋದು ಅಷ್ಟೇ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಒಬ್ಬಟ್ಟು ತಟ್ಕೊಳ್ಳೋದಂತೆ 10 ನಿಮಿಷ ಒಳಗಡೆ ಒಂದು 20-25 ಒಬ್ಬಟ್ಟನ್ನ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡ್ಬೋದು ಫ್ರೆಂಡ್ಸ್, ಆಗಿದೆ. ಒಂಚೂರು ಕಾಯ್ದು ನೀರಾಂಶ ಏನಿರುತ್ತೆ ಏನೂ ಇಲ್ಲ, ಎಲ್ಲ ನೀಟಾಗಿ ಡ್ರೈ ಆಗಿದೆ. ಮತ್ತು ನೀವು ನೋಡ್ಬೋದು ಎಷ್ಟು ಉದುರಾಗಿ ಇದೆ ಅಂಥೇಳಿ. ತುಂಬಾ ಗಟ್ಟಿ ಮಾಡ್ಕೋಬಾರ್ದು. ಇದು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಸ್ವಲ್ಪ ಸಾಫ್ಟಾಗಿ ಹೂರಣ ಇದ್ದರೆ ನಮಗೆ ಒಬ್ಬಟ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ಡಾಗಿ ಫುಲ್ಲು ಹೂರಣ ಒಬ್ಬಟ್ಟು ಫುಲ್ಲು ಇರುತ್ತೆ. ಸೊ ಈ ಥರ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ನಾವು ಒಬ್ಬಟ್ಟು ಮಾಡೋಕ್ಕೆ ಬರದೇವರು ಕೂಡ ಈಸಿಯಾಗಿ ಮಾಡ್ಬೋದು. ನೋಡಿ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಗ್ಯಾಸಿಂದ ಇಳಿಸ್ಕೊಂಡಿದ್ದೀನಿ. ಹಾಗೆ ಒಂದು ತಟ್ಟೆಗೆ ತುಪ್ಪನ ಸವರಿದ್ದೀನಿ ಸ್ವಲ್ಪ, ಯಾಕಂದರೆ ಅಂಟ್ಕೊಳ್ಬಾರ್ದು ಅಂಥೇಳಿ. ಇವಾಗ ಎಲ್ಲನೂ ಒಂದು 10 ನಿಮಿಷ ಇದು ಆರೋದಕ್ಕೆ ಬಿಡೋಣ. ತುಂಬಾ ಬಿಸಿ ಇರುತ್ತೆ. ಹಾಗಾಗಿ ಈ ತಟ್ಟೆಯಲ್ಲಿ ತೆಗೆದಿಟ್ಬಿಡೋಣ ಅಂಥೇಳಿ ಎಲ್ಲನೂ ತಟ್ಟೆಯಲ್ಲಿ ತೆಗೆದಿಡ್ತಾಯಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಮತ್ತೆ ನಾವು ಕಾಯಿ ಹೋಳಿಗೆನ ಮಾಡ್ಕೊಳ್ಳೋಣ. ಸೊ ನೋಡಿ ಹೂರಣ ಆಗಿಬಿಟ್ರೆ ತುಂಬಾ ಬೇಗನೆ ಒಬ್ಬಟ್ಟು ಅನ್ನೋದು ರೆಡಿ ಆಗಿಬಿಡತ್ತೆ. ಸೊ ಎಲ್ಲವನ್ನು ನಾನು ಆರೋದಕ್ಕೆ ಬಿಡ್ತಾಯಿದ್ದೀನಿ. ಕೂಡ ತಣ್ಣಗಾಗಿದೆ ಫ್ರೆಂಡ್ಸ್. ಇವಾಗ ನೋಡ್ಬೋದು ನೀವು ಉಂಡೆ ಕಟ್ಟೋದಕ್ಕೆ ಬಂದಿದೆ. ಸೊ ನೀವು ಎಷ್ಟು ದೊಡ್ಡದಾಗಿ ಒಬ್ಬಟ್ಟನ್ನ ಮಾಡ್ಕೊತೀರಾ ಸೊ ಅದು ನೋಡಿಕೊಂಡು ಉಂಡೆಗಳನ್ನ ಕಟ್ಕೊಳ್ಳಿ. ಸೊ ನಾನು ಈ ಸೈಜಲ್ಲಿ ಉಂಡೆಗಳನ್ನ ಕಟ್ಟಿ ತಗೊಳ್ತೀನಿ ಎಲ್ಲನೂ. ಸೊ ನೋಡಿ 1-2 ಫಸ್ಟ್ ಮಾಡಿಕೊಂಡು ನಾನು ಒಬ್ಬಟ್ಟು ಮಾಡಿ ತೋರಿಸ್ಬಿಡ್ತೀನಿ. ಯಾಕಂದರೆ ಇಷ್ಟೆಲ್ಲ ಒಬ್ಬಟ್ಟು ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಹಾಗಾಗಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿ ಇಟ್ಬಿಡೋಣ ಅಂಥೇಳಿ ಎಲ್ಲನೂ ಈ ಸೈಜ್ ಉಂಡೆಗಳನ್ನ ಮಾಡಿ ಕಟ್ಟಿ ತಗೊಳ್ತಾ ಇದ್ದೀನಿ. ನೋಡಿ ಹೂರಣ ಅನ್ನೋದು ಇಷ್ಟು ಸಾಫ್ಟಾಗಿದ್ರೇ ನಮಗೆ ತುಂಬಾ ಚೆನ್ನಾಗಿ ಒಬ್ಬಟ್ಟು ಅನ್ನೋದು ರೆಡಿ ಆಗುತ್ತೆ. ಸೊ ನೋಡ್ಬೋದು ನೋಡಿ ಎಷ್ಟು ಸಾಫ್ಟಾಗಿದೆ ಅಂಥೇಳಿ. ಸೊ ಯಾವಾಗೂ ಅಷ್ಟೇ ಹೂರಣ ಕರೆಕ್ಟಾಗಿದ್ದರೆ ಮತ್ತು ಹಿಟ್ಟು ಕರೆಕ್ಟಾಗಿ ಸಾಫ್ಟಾಗಿ ಕಲಿಸ್ಕೊಂಡಿದ್ರೆ ಒಬ್ಬಟ್ಟನ್ನ ಯಾರು ಬೇಕಾದರೂ ಮಾಡ್ಕೋಬೋದು. ತುಂಬಾ ಈಸಿ. ಫಸ್ಟು ಕೂಡ ನನಗೆ ಕೂಡ ಏನು ಬರ್ತಾ ಇರಲಿಲ್ಲ. ಸೊ ನಾನು ಕೂಡ ಚೆನ್ನಾಗಿ ಕಲಿತು ಸೊ ಮಾಡ್ತಾ ನಾವೇ ಇನ್ನೊಬ್ರಿಗೆ ಹೇಳ್ಕೊಡೋ ಥರ ಬಂದುಬಿಡತ್ತೆ. ಸೊ ನೋಡಿ ತುಂಬ ಸರಿ ಒಂದೊಂದು ಸರಿ ಹೂರಣ ಅಂತೂ ಕಲ್ತರ ಮಾಡಿಬಿಡ್ತಾಯಿದ್ದೆ ನಾನು. ಸೊ ಇವಾಗ ಎಲ್ಲನೂ ಪರ್ಫೆಕ್ಟಾಗಿ ಮಾಡೋದನ್ನು ನಾನು ಕೂಡ ಕಲ್ತಿದ್ದೀನಿ. ಸೊ ನೋಡ್ಬೋದು ಇವಾಗ ಎಲ್ಲ ಉಂಡೆಗಳನ್ನ ಮಾಡಿಕೊಂಡು ಇವಾಗ ಬೇಗನೆ ಒಬ್ಬಟ್ಟನ್ನ ಮಾಡ್ಕೊಳ್ಳೋಣ. ಸೊ ಬನ್ನಿ, ನಾನು ಇವಾಗ ಒಂದು ಕವರ್ ತೊಗೊಂಡಿದ್ದೀನಿ. ಸೊ ಈ ರೀತಿಯಾಗಿರೋಂಥ ಕವರು
ಯೂಸ್ ಮಾಡಿ ಬಿಸಾಕ್ಬಿಡ್ತೀನಿ ಅಷ್ಟೇ. ಸೊ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ತೊಗೊಳ್ಳಿ, ಇಲ್ಲ ಅಂದರೆ ಬಾಳೆ ಎಲೆ ಕೂಡ ಆಗುತ್ತೆ. ಸೊ ನಾನು ಎರಡೂ ಇಲ್ಲ, ಹಾಗಾಗಿ ಸೊ ಒಂದು ಕವರ್ನೇ ತೊಗೊಂಡಿದ್ದೀನಿ. ಸೊ ನಮ್ಮ ಅನುಕೂಲ ನೋಡಿಕೊಂಡು ನಾವು ಕವರ್ನ ಯೂಸ್ ಮಾಡಿಕೊಂಡ್ರೆ ಆಯಿತು. ಸೊ ಬನ್ನಿ, ಈ ಕವರ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಈ ರೀತಿ ಫಸ್ಟೇ ಕವರ್ನ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಎತ್ತಿಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಫ್ಯಾನ್ ಗಾಳಿ ಎಲ್ಲ ಆರಿಸ್ಬಿಟ್ಟು ಇವಾಗ ನೋಡಿ ಈ ರೀತಿಯಾಗಿ ಎಣ್ಣೆಯನ್ನು ಸವರ್ಕೊಂಡು ಸೊ ಒಬ್ಬಟ್ಟನ್ನ ಮಾಡ್ಕೊಳ್ಳೋಣ ಬೇಗನೆ. ಕನಕ ಕೂಡ ರೆಡಿ ಇದೆ ನೋಡ್ಬೋದು. ಈ ರೀತಿ ಇರಬೇಕು ನಮಗೆ ಹಿಟ್ಟು, ಇಷ್ಟು ಸಾಫ್ಟಾಗಿ ನೆನೆಸ್ಕೊಂಡಿರಬೇಕು. ನೋಡ್ಬೋದು ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ ಹೇಳಿ. ಸೊ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ಸರಿ ಹಿಟ್ಟನ್ನ ಇನ್ನೊಂದು ಸರಿ ಈ ರೀತಿ ನಾದ್ಕೊಂಡು ತುಂಬಾ ಸಾಫ್ಟಾಗಿ ಹಿಟ್ಟಿದೆ. ಸೊ ನೋಡಿಕೊಂಡು ಹಿಟ್ಟು ಎಷ್ಟೆಷ್ಟು ಬೇಕು ನೋಡಿಕೊಂಡು ಸೊ ನೋಡಿ ಇಷ್ಟಿಷ್ಟು ತಗೊಳ್ಳೋಣ. ಮೈದಾ ಹಿಟ್ಟು ಮತ್ತು ರವೆಯನ್ನು ಹಾಕಿ ಕಲಸಿಟ್ಟಿದ್ದು ತುಂಬಾ ಸಾಫ್ಟಾಗಿ ನೆಂದಿದೆ. ಕರೆಕ್ಟಾಗಿ 3 ಅವರ್ ನೆನೆಸಿದ್ದೀನಿ ನಾನು ಇದನ್ನು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 1 ಅವರ್ ಚೆನ್ನಾಗಿ ನಾದ್ಕೊಂಡು 1 ಅವರ್ ನೆನೆಸ್ಕೊಂಡು ಕೂಡ ಆಗುತ್ತೆ. ನೋಡಿ ಕೈ ಮೇಲೆ ಒಂದಿಷ್ಟು ತಟ್ಕೊಂಡು ಇನ್ನು ಕೊಬ್ಬರಿ ಇದು ಹೂರಣ ಏನಿದೆ ಸೊ ಇದನ್ನು ಫಿಲ್ ಮಾಡ್ಕೊಳ್ಳೋಣ. ಈ ರೀತಿ ಫಿಲ್ ಮಾಡಿಕೊಂಡು ಸೊ ಇವಾಗ ನಿಧಾನಕ್ಕೆ ನೋಡಿ ಈ ರೀತಿಯಾಗಿ ಕವರ್ ಮಾಡಿಕೊಂಡ್ರೆ ಆಯಿತು. ಹಿಟ್ಟು ಚೆನ್ನಾಗಿ ನೆಂದಿದ್ರೆ ನಮಗೆ ಹೋಳಿಗೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಸೊ ಎಲ್ಲ ಎಕ್ಸ್ಟ್ರಾ ಏನೂ ತಗೊಂಡಿಲ್ಲ ನಾನು, ಹಿಟ್ಟು ಕರೆಕ್ಟಾಗಿ ಆಗುತ್ತೆ. ಒಂಚೂರು ಈ ಥರ ಫ್ರೆಶ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇವಾಗ ಕವರ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೊ ನಿಧಾನಕ್ಕೆ ತಟ್ಕೊಂಡ್ರು ಕೂಡ ಆಯಿತು, ಇಲ್ಲ ಲಟ್ಟಣಿಗೆಯಿಂದ ಕೂಡ ಮಾಡಿಕೊಂಡ್ರೆ ಆಯಿತು. ಸೊ ನೋಡ್ಬೋದು ಕೈಯಿಂದ ಕೂಡ ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು. ಸೊ ನಾನು ಒಂದು ಸ್ವಲ್ಪ ಕೈಯಿಂದ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಲಟ್ಟಣಿಗೆಯಿಂದ ಮಾಡ್ಕೊತೀನಿ. ಲಟ್ಟಣಿಗೆ ಅಂದರೆ ಬೇಗ ಆಗಿಬಿಡುತ್ತೆ. ಒಂದು ಒಬ್ಬಟ್ಟು ಬೇಯಿಸೋ ಅಷ್ಟರಲ್ಲಿ ಇನ್ನೊಂದು ಒಬ್ಬಟ್ಟು ರೆಡಿಯಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ. ಕೂಡ ಬಿಸಿಯಾಗಿದೆ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ಒಬ್ಬಟ್ಟು ತಟ್ಟಿರೋದನ್ನು ಇದರಲ್ಲಿ ಬೇಯಿಸ್ಕೊಳ್ಳೋಣ. ನಾನು ಇಷ್ಟು ದೊಡ್ಡದಾಗಿ ಇರೋಂಥ ಒಬ್ಬಟ್ಟನ್ನ ತಟ್ಕೊಂಡಿದ್ದೀನಿ. ಸೊ ಇವಾಗ ನೋಡ್ಬೋದು ಎಷ್ಟು ತೆಳುಗಿದೆ, ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ಸೊ ಈ ಕೈಯಿಂದ ತಗೊಂಡು ಇವಾಗ ಬೇಯಿಸ್ಕೊಳ್ಳೋಣ. ಒಂದು ಒಬ್ಬಟ್ಟು ಬೇಯೋಷ್ಟರಲ್ಲಿ ಇನ್ನೊಂದು ಒಬ್ಬಟ್ಟು ಮಾಡಿಬಿಡ್ತೀನಿ. ಸೊ ನೋಡ್ಬೋದು ಇವಾಗ ಮತ್ತೆ ಒಂದು ಸ್ವಲ್ಪನೇ ಹಿಟ್ಟು ತಗೊಳ್ತೀನಿ. ಸ್ವಲ್ಪ ಹಿಟ್ಟನ್ನ ತಗೊಂಡು ಹೂರಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಒಬ್ಬಟ್ಟು ಫುಲ್ಲಾಗಿ ಹೂರಣ ಬರುತ್ತೆ. ಹಾಗಾಗಿ ಹೂರಣ ಸ್ವಲ್ಪ ಜಾಸ್ತಿ, ಒಬ್ಬಟ್ಟು ಹಿಟ್ಟು ಸ್ವಲ್ಪ ಕಡಿಮೆ ತಗೊಂಡ್ರೆ ನೀಟಾಗಿ ಒಬ್ಬಟ್ಟನ್ನ ಮಾಡ್ಕೋಬೋದು. ಸೆಂಟ್ರಲ್ಲಿಂದ ತಗೊಳ್ಬಾರ್ದು. ಈ ಥರ ಕ್ಲೋಸ್ ಮಾಡಿದಾಗ ಈ ರೀತಿ ಸೈಡಲ್ಲಿ ಎಡ್ಜಸ್ ತಗೊಂಡು ಈ ರೀತಿ ಫಿಲ್ ಮಾಡ್ಕೋಬೇಕು. ಆವಾಗ ತುಂಬಾ ನೀಟಾಗಿ ಒಬ್ಬಟ್ಟು ಬರುತ್ತೆ. ಸೊ ನೋಡಿ ಇಷ್ಟೇ. ಏನಾರ ಎಕ್ಸ್ಟ್ರಾ ಇದ್ದರೆ ಹಿಟ್ಟು ತೆಗೆದುಬಿಡ್ಬೋದು. ಹಿಟ್ಟು ತುಂಬಾ ಸಾಫ್ಟಾಗಿ ನೆಂದಿರೋದ್ರಿಂದ ಎಕ್ಸ್ಟ್ರಾ ಏನೂ ತೊಗೊಂಡಿಲ್ಲ ನೋಡಿ ಅಷ್ಟೇ. ಒಂದ್ಸರಿ ಇದರ ಫ್ರೆಶ್ ಮಾಡಿಕೊಂಡು ಸೊ ಬನ್ನಿ ಇದನ್ನು ಒಬ್ಬಟ್ಟನ್ನ ಲಟ್ಟಣಿಗೆಯಿಂದ ನಾನು ಲಟ್ಟಿಸ್ಕೋತೀನಿ. ನೋಡಿ ಲಟ್ಟಣಿಗೆಯಿಂದ ಎಷ್ಟು ದೊಡ್ಡದಾದರೂ ಲಟ್ಟಿಸ್ಕೋಬೋದು, ತುಂಬ ತೆಳ್ಳಗೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಸುಮಾರು ದಿವಸ ಊಟ ಇಟ್ಕೊಂಡು ತಿನ್ಬೋದು. ಇದನ್ನು ಏನು ಹಾಳಾಗಲ್ಲ ನೋಡಿ ಇಷ್ಟು ಸಾಕು. ಸೊ ಇನ್ನೂ ದೊಡ್ಡದು ಬೇಕಾದರೂ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಇದನ್ನು ಕೂಡ ಬೇಯಿಸ್ಕೊಂಡ್ಬಿಡೋಣ. ನೋಡಿ ಇನ್ನೂ ಒಂದು ಒಬ್ಬಟ್ಟು ಮಾಡ್ಕೊಂಡಿದ್ದನ್ನು ಮತ್ತೆ ಅದೇ ರೀತಿ ನಿಧಾನಕ್ಕೆ ತವಾಗ ಹಾಕ್ಕೊಂಡು ಒಂಚೂರು ಮೇಲೆಯಿಂದ ಎಣ್ಣೆ ಇಲ್ಲ ತುಪ್ಪ ಸೊ ಏನಾದರೂ ಹಾಕ್ಕೊಳ್ಳಿ. ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆನ ಬೇಯಿಸಿ ತಗೊಳ್ಳೋಣ. ನೋಡ್ಬೋದು ನಾವು ಬೇಯಿಸ್ಕೊಂಡಂಗೆ ಉಬ್ಬಿ ಬರುತ್ತೆ. ಹೂರಣ ಮತ್ತು ಹಿಟ್ಟು ಕರೆಕ್ಟಾಗಿದ್ದರೆ ಒಬ್ಬಟ್ಟುಗಳನ್ನ ಈ ರೀತಿ ಮಾಡ್ಕೋಬೋದು, ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಹೇಗೆ ಉಬ್ಬಿ ಬರ್ತಾಯಿದೆ ಅಂತ ಹೇಳಿ ನೋಡ್ಬೋದು. ಎಲ್ಲ ಲಟ್ಸೆ ತಗೊಂಡಿದ್ದೀನಿ ನಾನು ಇವಾಗ. ಸೊ ಇದೊಂದು ಒಬ್ಬಟ್ಟು ಮಾಡಿ ತೋರಿಸ್ಬಿಡ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಗೆಯೇ ಒಂದು ಕಡಿಮೆ ಉರಿ ಅಂದರೆ ಮೀಡಿಯಮ್ ಉರಿ ಇಟ್ಕೊಂಡು ಸೊ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ. ಒಂದು ಸೈಡಿಂದ ಉಬ್ತಾ ಬರುತ್ತೆ, ಎಲ್ಲ ಕಡೆ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಸೊ ಮತ್ತೆ ಒಂದು ಸೈಡು ತಿರುಗಿಸ್ಕೊತೀನಿ. ಈ ರೀತಿಯಾಗಿ ಉಪ್ಪಿ ತುಂಬಾ ಚೆನ್ನಾಗಿ ಒಬ್ಬಟ್ಟು ಅನ್ನೋದು ರೆಡಿ ಆಗುತ್ತೆ. ಸೊ ನೀವು ಇದನ್ನು ತಿಂಗಳಾನ್ಗಟ್ಲೆ ಇಟ್ಟು ತಿಂದ್ರೂ ಹಾಳಾಗಲ್ಲ. ಬಟ್ ಇದು 2 ದಿವಸ ಖಾಲಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ, ನಮ್ಮಮ್ಮನಿಗೂ ತುಂಬಾ ಇಷ್ಟ ಇದು ಒಬ್ಬಟ್ಟು ಅಂದರೆ.
ಸೊ ಹಾಗಾಗಿ ನಾನು ಒಂದು 2 ದಿವಸ 3 ದಿವಸದಲ್ಲಿ ಖಾಲಿ ಆಗಿಬಿಡತ್ತೆ. ಸೊ ಹಾಗಾಗಿ ಇಡಂಗಿದ್ರೆ ಎಲ್ಲನ ಆಚೆ ಸೈಡ್ ಹೋಗ್ತಾ ಇದ್ದೀವಿ ಅಂದಾಗ ಕೂಡ ಈ ರೀತಿ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಸೊ ಈ ಸರಿ ನೀವು ಯುಗಾದಿಗೆ ಈ ರೀತಿಯಾಗಿ ಕಾಯಿ ಹೋಳಿಗೆನ ಮಾಡಿಕೊಂಡು ಊಟ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ನೋಡಿ. 2 ಸೈಡು ಬೇಯಿಸ್ಕೊಂಡಿದ್ದಾಯಿತು. ಸೊ ನಾನು ಇರೋ ಅಷ್ಟು ಎಲ್ಲನೂ ಹೋಳಿಗೆನೂ ಫಸ್ಟು ರೆಡಿ ಮಾಡಿಕೊಂಡು ಮತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ ಎಲ್ಲ ಎಷ್ಟು ಹೋಳಿಗೆಗಳಾಯಿತು ಅಂಥೇಳಿ. ಸೊ ಅಷ್ಟೇ ಫ್ರೆಂಡ್ಸ್, ಇವಾಗ ಎಲ್ಲ ಹೋಳಿಗೆ ಆದಮೇಲೆ ಮತ್ತೆ ಸಿಗೋಣ. ಇನ್ನು ನಾನು ಎಲ್ಲ ಹೋಳಿಗೆಗಳು ಮಾಡ್ಕೊಂಡು ಆದಮೇಲೆ ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತೆ ಒಂದು ಒಬ್ಬಟ್ಟು ಮಾಡಿದ ತಕ್ಷಣ ಪ್ರತಿಯೊಂದು ಒಬ್ಬಟ್ಟು ಈ ರೀತಿ ಉಬ್ಬುತ್ತಾ ಇತ್ತು. ಹಾಗಾಗಿ ನಿಮ್ಮೊಟ್ಟಿಗೂ ಕೂಡ ತೋರಿಸ್ಬೇಕು ಈ ರೀತಿ ಉಬ್ಬಿ ಬರ್ತಾ ಇರೋವಂಥ ಹೋಳಿಗೆ ಅಂಥೇಳಿ ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ನಾನು ಎಷ್ಟು ಹೋಳಿಗೆಗಳು ಮಾಡಿಕೊಂಡು ಅಷ್ಟು ಹೋಳಿಗೆನೂ ಎಷ್ಟು ದೊಡ್ಡದಾಗಿ ನಾವು ಲಟ್ಟಿಸ್ಕೊಂಡಿರ್ತೀವೋ ಅಷ್ಟು ದೊಡ್ಡದಾಗಿ ನಮಗೆ ಉಬ್ಬಿ ಬರ್ತಾಯಿತ್ತು. ಸೊ ಈ ರೀತಿ ಉಬ್ಬಿ ಬಂದರೆ ನಮಗೆ ಹೂರ್ಣ ಕನಕ ಎಲ್ಲನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದು ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಉಬ್ಬಿಲ್ಲ ಅಂತ ಹೇಳಿ ಬೇಜಾರೇನು ಆಗಬೇಡಿ. ಸೊ ನನಗೂ ಕೂಡ ಕೆಲವೊಂದು ಸರಿ ಉಬ್ಬೋದೇ ಇಲ್ಲ ಅಂಥೇಳಿ ಬೇಜಾರಾಗ್ತಾಯಿತ್ತು. ಆದರೆ ಅದು ಕೆಲವೊಂದು ಸರಿ ಏನಂದರೆ ಸಣ್ಣದಾಗಿ ಏನಾದರೂ ಹೋಲು ಏನಾದರೂ ಬಿದ್ದಿದ್ರೆ ಉಬ್ಬಿ ಬರ್ತಾ ಇರಲಿಲ್ಲ. ನೀಟಾಗಿ ಕ್ಲೀನಾಗಿ ಮಾಡಿಕೊಂಡ್ರೆ ನಾವು ಎಷ್ಟು ದೊಡ್ಡದಾಗಿ ಹೋಳಿಗೆನ ಮಾಡಿರ್ತೀವೋ ಅಷ್ಟು ದೊಡ್ಡದಾಗಿ ನಮಗೆ ಉಬ್ಬಿ ಬರುತ್ತೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಈ ರೀತಿ ಒಬ್ಬಟ್ಟು ಮಾಡ್ತಾ ಇದ್ದಂಗೆ ಮತ್ತೆ ಮಾಡ್ಕೋಬೇಕು ಆ ಥರ ಒಂದು ಫೀಲ್ ಆಗ್ತಾಯಿತ್ತು. ಸೊ ನೀವು ಈ ಯುಗಾದಿಗೆ ಈ ರೀತಿಯಾಗಿರೋವಂಥ ಕಾಯಿ ಹೋಳಿಗೆನ ಮಾಡ್ಕೊಳ್ಳಿ. ಕಡಲೆಬೇಳೆ ಹೋಳಿಗೆ ಕೂಡ ತೋರಿಸಿದ್ದೀನಿ. ಇನ್ನು ಹಬ್ಬ ಬರೋ ಅಷ್ಟರಲ್ಲಿ ಇನ್ನೂ ಬೇರೆ ಬೇರೆ ಆದಂಥ ಒಬ್ಬಟ್ಟು ರೆಸಿಪಿಯೊಂದಿಗೆ ಮತ್ತೆ ನೆಕ್ಸ್ಟ್ ಪ್ರತಿಯೊಂದು ರೆಸಿಪೀಸು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ. ಎಲ್ಲ ಬ್ಲಾಗ್ಸು ನೋಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ನಾನು ಮಾಡ್ಕೊಂಡಿರೋಂಥ ಒಂದು ದಪ್ಪ ಕಾಯಿ ಅಂದರೆ ಬಲ್ತಿರೋಂಥ ಸ್ವಲ್ಪ ದೊಡ್ಡದಾಗಿರೋವಂಥ ತೆಂಗಿನಕಾಯಿಯಲ್ಲಿ ನೀವು ಒಣಗಿರೋ ಕೊಬ್ಬರಿಯಲ್ಲೂ ಕೂಡ ಮಾಡ್ಕೋಬೋದು ತುರಿದ್ಬಿಟ್ಟು. ಸೊ ನಾನಿಲ್ಲಿ ಒಂದು ದಪ್ಪ ಕಾಯಿನ ತಗೊಂಡು ನೀಟಾಗಿ ತುರಿದು ಮಾಡಿದ್ದೀನಿ. ಸೊ ಈ ಬ್ಲಾಗ್ಸ್ನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ. ನೀವು ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಮಾಡಿಕೊಂಡು ಸೊ ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾರೆ. ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಹೋದ್ಸರಿ ನಾನು ಕಡಲೆಬೇಳೆ ಒಬ್ಬಟ್ಟು ಮಾಡಿದ್ದು ಒಂದೇ ದಿವಸಕ್ಕೆ ಖಾಲಿ ಮಾಡಿದರು ಮಕ್ಕಳು. ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ವಿಧಾನದಲ್ಲಿ ತುಂಬಾ ಸಾಫ್ಟಾಗಿರೋಂಥ ಒಬ್ಬಟ್ಟುಗಳನ್ನ ಮಾಡ್ಕೊಂತು ಅಂದರೆ ಸೊ ದೊಡ್ಡವ್ರದ್ದಲ್ದಿರ ಚಿಕ್ಕವರು ಇಷ್ಟಪಡೋಲ್ಲ. ಕೆಲವು ನನ್ನ ಚಿಕ್ಕ ಮಗ ಅಂತೂ ಇಷ್ಟನೇ ಪಡ್ತಾ ಇರಲಿಲ್ಲ. ಇವಾಗ ಒಂದು ಸಾರಿ ಮಾಡಿಕೊಟ್ರೆ ಡೈಲಿ ಒಬ್ಬಟ್ಟು ಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ಬೋದು ಒಂದು ತೆಂಗಿನಕಾಯಲ್ಲಿ ನನಗೆ ಮೋಸ್ಟ್ 25 ಹೋಳಿಗೆ ರೆಡಿಯಾಗಿದೆ. ಕಾಯಿ ಹೋಳಿಗೆ 25 ಹೋಳಿಗೆ ಆಗಿದೆ. ಅದು ದೊಡ್ಡದಾಗಿರೋದು. ಚಿಕ್ಕದಾಗಿ ಮಾಡ್ತು ಅಂದರೆ ಒಂದು 30 ಹೋಳಿಗೆ ಕೂಡ ಮಾಡ್ಕೊಳ್ಬೋದು. ಹಾಗೆ ಈ ಒಬ್ಬಟ್ಟನ್ನ ತುಂಬ ದಿವಸ ಗಂಟ ನಾವು ಇಟ್ಟು ತಿನ್ಬೋದು. ಸೊ ಹಸಿ ಕಾಯಿದು ಅಂಥೇಳಿ ತುಂಬ ಬೇಗ ಹಾಳಾಗಲ್ಲ. ಕರೆಕ್ಟ್ ವಿಧಾನದಲ್ಲಿ ಮಾಡ್ಕೊಳ್ತು ಅಂದರೆ ಇದನ್ನು ನಾವು 15-20 ದಿವಸದಿಂದ 1 ತಿಂಗಳವರೆಗೂ ಇಟ್ಟು ತಿನ್ಬೋದು. ಸೊ ಇದನ್ನು ಒಬ್ಬರಿಗೆ ಒಂದು ಒಬ್ಬಟ್ಟು ಹಾಕಿದ್ರೆ 3-4 ಒಬ್ಬಟ್ಟು ತಿಂದು ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಹಾಕು ಅಂತೇಳಿ ಹಾಕಿಸ್ಕೊಂಡು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ತುಪ್ಪದ ಜೊತೆ ತಿಂದರೆ ಅಂತೂ ಕಳೆದೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಯುಗಾದಿಗೆ ನೀವು ಈ ರೀತಿಯಾಗಿ ಕಾಯಿ ಹೋಳಿಗೆನ ಮಾಡಿಕೊಂಡು ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಸಿಗೋಣ. ಬಾಯ್. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ತಪ್ಪದಿರ ಕಮೆಂಟ್ ಮಾಡೋದನ್ನು ಮರಿಬೇಡಿ.